ಯಾರಿಗೂ ಗೊತ್ತಿಲ್ಲ ಹಾಗೆ ಒಳ್ಳೆ ರೋಮಿಯೋ ಜೂಲಿಯಟ್ ತರ ಇಬ್ರು ಮೀಟ್ ಮಾಡಿದ್ದಾರೆ. ನಿನಗೆ ನಗು ತಡೆಯಕ್ಕಾಗ್ತಿಲ್ಲ, ನನಗೆ ಭಯ ತಡೆಯಕ್ಕಾಗ್ತಿಲ್ಲ. ಯಾರಾದ್ರೂ ನೋಡಿದ್ರೆ ನೀನ್ ನನ್ನ ನೋಡ್ ನಗ್ತಿದ್ಯಾ ಅಂತ ಅನ್ಕೊಳ್ತಾರೆ. ದಯವಿಟ್ಟು ಸ್ವಲ್ಪ ಸುಮ್ನೆ ಇರ್ತೀಯಾ? ಸರಿ ಸರಿ ಬಿಡು. ಆದ್ರೂ ನೀನ್ ಈ ಒಳ್ಳೆತನನ ಸ್ವಲ್ಪ ಬದಲಾಯಿಸ್ಕೊ ರಾಜಲಕ್ಷ್ಮಿ. ನೋವಾದಾಗ ಅಳ್ಬೇಕು, ನಗು ಬಂದಾಗ ನಗ್ಬೇಕು. ಆ ಚಾರುನ್ ನೋಡಿದ್ಯಾ? ಅವಳು ನಿಮ್ ಮನೆಗ್ ಬಂದಾಗ ಲಂಗ ದೌಡಿ ಹಾಕೊಂಡಿದ್ದಳು, ಇವಾಗ ಎಂತ ಬಟ್ಟೆ ಹಾಕೊಂಡಿದ್ಲು. ಅದು ಅಲ್ದೆ ಆ ಡ್ರೆಸ್ಗೆ ಕೂಲಿಂಗ್ ಗ್ಲಾಸ್ ಬೇರೆ. ಪಾಪ ಆ ವೇಟರ್ನ ಎಷ್ಟು ಬೈದ್ ಬಿಟ್ಲು. ಸಾರಿ ಅಂದ್ರೂ ಬಿಡ್ಲೇ ಇಲ್ಲ. ನಾವಿನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೇಕಿತ್ತು. ಆ ಚಾರು ಇನ್ನು ಏನೇನ್ ಮಾಡ್ತಿದ್ಲೋ ಏನೋ. ಅದೆಲ್ಲ ಮಿಸ್ ಆಗೋಯ್ತು. ಫೋಟೋ ಡಿಲೀಟ್ ಮಾಡೋದ್ ಮಿಸ್ ಆಯ್ತು ಅಂತ ನಾನ್ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ. ನೀನ್ ಒಳ್ಳೆ ತಪ್ಪು ಮಾಡಿರೋಳ್ ತರ ಭಯ ಪಟ್ಕೊಂಡ್ ಬಂದೆ. ಇಲ್ಲ ಅಂದಿದ್ರೆ ಅಲ್ಲೇ ಇದ್ದು ಆ ಚಾರು ಮತ್ತೆ ಆ ಡ್ರಮ್ಮು ಕಾಂಬಿನೇಷನ್ ನ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಸಾಕು, ನಿಲ್ಸ್ತ್ಯಾ? ನೀನೇನ್ ಕಡಿಮೆ ಮಾಡಿದ್ಯಾ? ಅವನನ್ನ ಕ್ಯೂಟ್ ಏಂಜಲ್ ಅಂತ ಹೊಗಳಿ ಅಟ್ಟಕ್ಕೇರ್ಸಿದ್ಯಲ್ಲ. ಚೆನ್ನಾಗಿ ರೆಡಿಯಾಗಿ ಹೋಗಿ ಅವನನ್ನ ಅರ್ಥ ಆಯ್ತು. ಒಂದೊಳ್ಳೆ ಫ್ರೆಂಡ್ ಆಗಿ ನೀನ್ ನನಗ್ ತುಂಬಾ ಸಹಾಯ ಮಾಡ್ತಿದ್ಯಾ. ಥ್ಯಾಂಕ್ ಯು ಆದ್ಯಾ. ಈ ಥ್ಯಾಂಕ್ ಯು ಎಲ್ಲ ಬಿಡು. ಇನ್ನೂ ಕೆಲ್ಸ ಪೂರ್ತಿ ಆಗಿಲ್ವಲ್ಲ. ಅವನ್ ಫೋನ್ ನಲ್ಲಿ ಫೋಟೋಸ್ ನಾವ್ ಡಿಲೀಟ್ ಮಾಡೋವರ್ಗೂ ನಮಗ್ ಕಷ್ಟ ತಪ್ಪಿದ್ದಲ್ಲ. ಮೊದ್ಲು ಆ ಕೆಲ್ಸ ಮಾಡ್ಬೇಕು. ಹೌದು. ಇವತ್ತು ನಿನ್ ಜೊತೆಗೆ ಇನ್ನೊಬ್ರು ಕೂಡ ಸಂತೋಷವಾಗಿರ್ತಾರೆ. ಬಿಟ್ಟು ಹೋಗಿರೋದಕ್ಕೆ ಬಿಟ್ಟು ಬೇಜಾರ್ ಮಾಡ್ಕೊಂಡಿರ್ತಾನೆ ಅಲ್ವಾ? ಇನ್ಯಾರು ಸಂತೋಷವಾಗಿರ್ತಾರೆ? ಈ ಸ್ಯಾರಿಲಿ ನಿಮ್ ಪದ್ಮಾತೆ ನಿನಗ್ ಕಾಣಿಸ್ತಿಲ್ವಾ? ಓ, ಪದ್ಮಾತೆನಾ? ಈ ಸ್ಯಾರಿನ ಅವ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಬಾ. ನಿನ್ ಮೂಡ್ ಚೆನ್ನಾಗಿಲ್ಲ ಅಲ್ವಾ? ನಾನು ಹೋಗ್ತೀನಿ. ನಿಂತ್ಕೊಳ್ಳೋ. ಆದ್ಯನ್ ಬಗ್ಗೆನಾ? ಏನೋ ಅದು? ಮೊದ್ಲು ನನ್ ಜೇಬಲ್ಲಿ ಏನಿದೆ ಅಂತ ಹೇಳು. ಈಗ ತಾನೇ ಕೈಯಲ್ಲಿ ಅಂತ ಹೇಳ್ದಲ್ಲೋ? ಅವಾಗ ನೀನ್ ಹೇಳಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟಫ್ ಆಗಿ ಹೇಳ್ದೆ. ಪೆಪರ್ಮೆಂಟ್ ಇದೆಯಾ? ಅದು ನನ್ಗೆ ನೀನ್ ಬಿಟ್ರೆ ಬೇರೆ ಯಾರು ಕೊಡಲ್ಲ. ಸರಿ ಬಿಡು, ನಾನ್ ಸೋತೋದೆ. ಬಾಯ್ಲಿ. ಆದ್ಯನ್ ಬಗ್ಗೆ ಏನೋ ಹೇಳ್ಬೇಕು ಅಂತ ಹೇಳಿದ್ಯಲ್ಲ, ಅದೇನು ಅಂತ ಹೇಳ್ತೀಯಾ? ಈಗ ನೀನ್ ಸೋತ್ ಹೋದೆ ಅಲ್ವಾ? ಸೋತ್ ಹೋದೆ ಅಂತ ಹೇಳ್ತಿದ್ದೀನಲ್ಲೋ. ಸರಿ, ತೋರಿಸ್ತೀನಿ. ಚಾಕ್ಲೇಟು. ಇಷ್ಟು ದೊಡ್ಡ ಚಾಕ್ಲೇಟಾ? ಇಷ್ಟು ದೊಡ್ಡ ಚಾಕ್ಲೇಟ್ ನ ಆದ್ಯಕನೆ ಕೊಟ್ಟಿರೋದು. ಅಂದ್ರೆ ಅವಾಗ್ಲೇ ಅವಳು ಹೊರಗೆ ಹೋಗಿದ್ದು ನಿನಗ್ ಚಾಕ್ಲೇಟ್ ತಗೊಂಡ್ ಬರಕ? ಅಲ್ಲ ಅಲ್ಲ ಅಲ್ಲ, ಅತ್ತೆಗೆ ಸೀರೆ ತಗೊಂಬರಕ್ ಹೋಗಿದ್ರು. ನಿನ್ಗೆ ಮದ್ವೆ ಆಗ್ತಿದೆ ಅಲ್ವಾ, ಅದಕ್ಕೆ ಗಿಫ್ಟ್ ಆಗಿ ದೊಡ್ಡ ಸೀರೆ ತಗೊಂಬಂದಿದ್ದಾಳೆ ಅತ್ತೆಗೋಸ್ಕರ. ಅಂದ್ರೆ ನಮ್ಮಮ್ಮನಿಗೆ ಸೀರೆ ತಗೊಂಡ್ ಬಂದಿದ್ದಾಳ? ನಿಜಾನ ಬಿಟ್ಟು? ನಿಜ ಸೀನು ಮಾವ, ನನ್ ಕಣ್ಣಾರೇನೆ ನಾನ್ ನೋಡ್ದೆ. ಆಮೇಲೆನೆ ನನ್ಗೆ ಚಾಕ್ಲೇಟ್ ಕೊಟ್ಟಿರೋದು. ಆದ್ಯ ಹೋಗಿ ಅಮ್ಮನಿಗೆ ಸೀರೆ ತಂದಿದ್ದಾಳ? ಏನೋ ನಡೀತಾ ಇದೆ. ಅಂದ್ಹಾಗೆ ನೀನ್ ಯಾವತ್ತಾದ್ರೂ ತಗೊಂಬಂದಿದ್ಯಾ ಮಾವ ಇಷ್ಟು ದೊಡ್ಡ ಚಾಕ್ಲೇಟ್ ನ? ಯಾವಾಗ ನೋಡಿದ್ರು ಚಿಕ್ಕ ಮಕ್ಳು ಕೊಡೋ ತರ ಪೆಪ್ಪರ್ಮೆಂಟು ಕೊಬ್ಬರಿ ಮಿಠಾಯಿನ ತಗೊಂಬಂದ್ ಕೊಡ್ತೀಯಾ? ಸರಿ ಬಿಡು ಮಾವ, ನಾನು ಇವಾಗ ಹೋಗ್ತೀನಿ. ಬಾಯ್. ಬಿಟ್ಟು ನಿಂತ್ಕೊಳ್ಳೋ. ಹಲೋ ಹಲೋ,
ಅಮ್ಮನೇ ಅಲ್ವಾ ಮಾತಾಡ್ತಿರೋದು? ನೋಡಿ, ನಾನು ನನ್ನ ಮಗನ ಮದುವೆ ಆದ್ಮೇಲೆ ದುಬೈಗೆ ಬರ್ತಾ ಇದ್ದೀನಿ. ನಾವ್ ಅಲ್ಲಿ ಭೇಟಿ ಮಾಡೋಣ. ಸರಿ, ಇಡ್ಲಾ? ಅವ್ರಿಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರು ನಿಮ್ಗೋಸ್ಕರ ಫ್ರೀ ಮಾಡ್ಕೋತಾರ. ಆಗ್ಲಿಲ್ಲ ಅಂದ್ರು ನಮಗೋಸ್ಕರ ಫ್ರೀ ಮಾಡ್ಕೊಳ್ಳೇಬೇಕು. ನೋಡು, ಟೈಮ್ ನೋಡ್ಕೊಂಡು ಅಮ್ಮನ ಒಂದ್ಸಲ ನಮ್ಮ ಮನೆಗೆ ಊಟ ಕರಿತೀನಿ. ಅವಾಗ ನಿನ್ಗೂ ಪರಿಚಯ ಮಾಡ್ತೀನಿ ಬಿಡು. ನಿನ್ಗೊಂದು ವಿಷಯ ಗೊತ್ತಾ? ಅಮ್ಮನ ನನ್ಗೆ ತುಂಬಾ ಕ್ಲೋಸು. ಏನ್ ಅನ್ಕೊಂಡಿದ್ದೆ ನನ್ನ? ಬನ್ನಿ ಬನ್ನಿ, ಎಲ್ಲಾರು ಬನ್ನಿ. ಇವತ್ತು ನಾನ್ ಮಾಡಿರೋ ಸ್ಪೆಷಲ್ ಡಿಶ್ ಸ್ಯಾಂಡ್ವಿಚ್. ಬನ್ನಿ. ಸ್ಯಾಂಡ್ವಿಚ್. ಸ್ಯಾಂಡ್ವಿಚಾ? ಸ್ಯಾಂಡಲ್ ಮಾಡ್ತಾರ? ಬ್ರೆಡ್ ಇಂದ ಮಾಡಿದೀನಿ. ಯಾವ್ದ್ರಲ್ಲಿ ಮಾಡಿದ್ರೆ ಏನ್ ಬಿಡು, ತಿನ್ನೋದಕ್ಕಲ್ವ ಮಾಡಿರೋದು. ತಗೊಳ್ಳಿ, ತಿನ್ನಿ. ಇದೇನಿದು? ಬ್ರೆಡ್ ಮಧ್ಯಕ್ಕೆ ಸೌತೆಕಾಯಿ ಇಟ್ಕೊಡ್ತಿದ್ಯಲ್ಲಮ್ಮ, ಇದ್ಯಾವ ಸ್ಯಾಂಡ್ವಿಚ್? ಸ್ಯಾಂಡ್ವಿಚ್ ನೋಡಕ್ಕೆ ಹೀಗೆ ಇರುತ್ತೆ, ಆದ್ರೆ ಟೇಸ್ಟ್ ಬೇರೆ ತರಾನೇ ಇರುತ್ತೆ. ತಗೊಳ್ಳಿ, ಟ್ರೈ ಮಾಡಿ. ಅದು ನಾನ್ ಕೂಡ ತಿಂತೀನಿ ಕಣೆ. ಅಮ್ಮ, ಬೇಸಿದ ಕಡ್ಲೆಕಾಳು, ಕಡ್ಲೆ ಹಿಟ್ಟಿನ ಬಜ್ಜಿ, ದಿನ ತಿನ್ನೋ ಈ ತೊಗರೆ ಬೇಳೆ ಬಿಟ್ರೆ ನಾವ್ ಯಾವತ್ತೂ ಈ ಸ್ಯಾಂಡ್ವಿಚ್ ತಿಂದೇ ಇಲ್ಲಮ್ಮ. ಹಾಗಾದ್ರೆ ಒಂದ್ಸಲ ಟ್ರೈ ಮಾಡಿ ಮಾವ, ತಿಂದು ಹೇಗಿದೆ ಅಂತ ಹೇಳಿ. ಅದೇ ಅಲ್ವಾ, ಸ್ವಲ್ಪ ತಿಂತೀನಿ ಕಣೆ. ಸ್ಪೆಷಲ್ ಆಗಿ ನಾನೇ ಮಾಡಿರೋದು. ನಾನ್ ಮಾಡಿದ ಸ್ಯಾಂಡ್ವಿಚ್ ನ ನನ್ ಮಮ್ಮ ಮತ್ತೆ ಡ್ಯಾಡಿ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು. ನೀವ್ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡುವಂತಿದ್ದಾಳೆ ಪದ್ದು. ನೋಡ್ತಿದ್ರೇನೆ ಭಯ ಆಗ್ತಿದೆ. ಈ ಫುಡ್ ನಮಗ್ ಬೇಡ ಬಿಡಮ್ಮ. ಇಂಥದ್ದೆಲ್ಲ ಮನೇಲಿ ಮಾಡಿದ್ರೆ ಅಣ್ಣಂಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ತಿಂದ್ರೇನೆ ತಾನೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಯಾವಾಗ್ಲೂ ಅನ್ನ ಸಾಂಬಾರ್ ತಿಂತಾನೆ ಇರ್ತೀರಾ. ಇವತ್ತು ಇದನ್ ಟ್ರೈ ಮಾಡಿ. ತಗೊಳ್ಳಿ. ಪದ್ದು ಪ್ಲೀಸ್. ಟ್ರೈ ಮಾಡಿ. ಇಟ್ಕೊಡಮ್ಮ, ತಗೊಳ್ಳಿ. ಅದು ಪರವಾಗಿಲ್ಲ, ತಗೊಳ್ಳೆ. ತುಂಬಾ ಚೆನ್ನಾಗಿದೆ. ನನಗ್ ಬೇಡ. ಇನ್ನೊಂದು ಅದ್ಕೆ ನೋಡಿದ್ರೆ ಭಯ ಆಗ್ತಿತ್ತು, ಆದ್ರೆ ತಿಂದ್ರೆ ತುಂಬಾ ರುಚಿಯಾಗಿದೆ. ತಗೊಳ್ಳಿ ಅದಕ್ಕೆ. ಹೇಳ್ದೆ ತಾನೆ. ನಿಮಗೆ ಇನ್ನೊಂದು ಬೇಕಾ? ಸಾಕಮ್ಮ. ಹಾಯ್ ಡಾರ್ಲಿಂಗ್ ಪ್ರಭಾಸ್. ಹಾಯ್. ಏನ್ ವಿಷಯ? ಅದೇ ನಾವು ಮೀಟ್ ಮಾಡೋಣ ಅನ್ಕೊಂಡಿದ್ವಿ ಅಲ್ವಾ, ಫೋಟೋ ಸೆಷನ್ಗೋಸ್ಕರ. ಮರ್ತೋಗಿದ್ಯೋ ಏನೋ? ಇಲ್ಲ, ನೆನ್ಪಿದೆ. ಮಾತ್ ಬದಲಾಯಿಸಲ್ಲ ತಾನೆ? ಚಾನ್ಸೇ ಇಲ್ಲ. ನಾನ್ ಮಾತ್ ಕೊಟ್ಟಿದ್ದೀನಿ ಅಂದ್ರೆ ಬಂದೇ ಬರ್ತೀನಿ. ಎಲ್ ಮೀಟ್ ಮಾಡ್ಬೇಕು ನಿನ್ನ? ಅದೇ ನಮ್ ಫೇವ್ರೆಟ್ ಪ್ಲೇಸ್ಗೆ ಬರ್ತೀನಿ. ಆದ್ರೆ ಒಂದ್ ಕಂಡೀಷನ್, ನೀನ್ ನನ್ನ ಮೀಟ್ ಮಾಡಕ್ ಬರ್ವಾಗ ಚೆನ್ನಾಗಿ ರೆಡಿಯಾಗಿ ಬರ್ಬೇಕು. ನಾನ್ ಕೂಡ ಹಾಗೆ ಬರ್ತೀನಿ. ಅವಾಗ ನೋಡಿ ಬಿಡೋಣ ಯಾರ್ ಚೆನ್ನಾಗಿದ್ದೀವಿ ಅಂತ. ಹೌದಾ? ಹಾಗಾದ್ರೆ ಓಕೆ. ಓಕೆ. ಇನ್ನೇನ್ ಸಮಾಚಾರ? ಇನ್ನೂ ಹೇಳ್ಬೇಕು ಅಂದ್ರೆ ನಿನ್ನ ದಿನ ನೋಡ್ಬೇಕು ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾವಾಗ ನಾವಿಬ್ರು ಮೀಟ್ ಮಾಡ್ತೀವೋ, ಯಾವಾಗ ಫೋಟೋಸ್ ತಗೋತೀವೋ ಅಂತ ತುಂಬಾ ಕಾತರದಲ್ಲಿದ್ದೀನಿ. ಸರಿ ಸರಿ, ಆಮೇಲೆ ಮಾಡ್ತೀನಿ. ಬಾಯ್. ಓಹೋ, ಹಾಗಾದ್ರೆ ಫೋಟೋ ಸೆಷನ್ ಇದೆ ಅಂದಂಗ ಆಯ್ತು. ತುಂಬಾ ಎಕ್ಸೈಟಿಂಗ್ ಆಗಿದೆಯಾ? ಅಷ್ಟಕ್ಕೂ ಯಾರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತಿದ್ಯಾ ಅಂತ ತಿಳ್ಕೊಬಹುದಾ? ನಿನಗ್ಯಾಕೆ? ಕದ್ದು ಮುಚ್ಚಿ ಮಾತ್ ಕೇಳಿಸ್ಕೊಳ್ಳೋ ತಪ್ಪು ಅಂತ ನಿನ್ ಗೊತ್ತಿಲ್ವಾ? ಯಾಕೆ ಕೇಳಿಸ್ಕೊಂಡೆ? ಇದು ತುಂಬಾ ಬ್ಯಾಡ್ ಹ್ಯಾಬಿಟ್, ಗೊತ್ತಾ? ಹೌದು, ಆಗ್ಲೇ ಬಿಟ್ಟುನ ಎಲ್ಲೋ ಕಳಿಸ್ಬೇಕು ಅಂತಿದ್ನಲ್ಲ, ಎಲ್ಲಿ ಕಳ್ಸಿದ್ದು? ಅದ ಯಾಕಂದ್ರೆ ಚಾರು ಅವ್ರ ಅಪ್ಪ ಅಮ್ಮ ಅವಳನ್ನ ಮನೆ ಕಳ್ಸು ಅಂತ ಹೇಳಿದ್ರು, ಅದಕ್ಕೆ ಕಳಿಸ್ದೆ. ಓ, ಬೈ ದ ವೇ, ನಿನ್ ಫೋಟೋ ಸೆಷನ್ ಯಾರ ಜೊತೆ ಅಂತ ಹೇಳಲೇ ಇಲ್ಲ. ಅದು ನನ್ನಿಷ್ಟ.
ನಿನಗೇನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ಯ ಮಾತನ್ನ ಕೇಳ್ತಿದ್ರೆ ಯಾವ್ದೋ ಹುಡುಗನ್ ಜೊತೆನೆ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಫೋಟೋ ತೆಗೆಸ್ಕೊಳ್ಳುವಂತ ಕ್ಲೋಸ್ ಫ್ರೆಂಡ್ಸ್ ಯಾರು ಇರ್ಬೋದು? ಅವಳಿಗೆ ಈ ಊರಲ್ಲೂ ಯಾರು ಗೊತ್ತಿಲ್ವಲ್ಲ. ಏನೋ ನಡೀತಾ ಇದೆ, ಕಂಡು ಹಿಡಿಬೇಕು. ಎಲ್ರು ಇಲ್ಲಿ ತಿನ್ನೋದಕ್ಕೆ ಅಂತ ಬಂದ್ರೆ ನಾವಿಲ್ಲಿ ಇವನ್ ಮುಸುಡಿನ ನೋಡಕ್ಕೆ ಅಂತ ಬರ್ಬೇಕು. ಆದ್ಯ, ನನಗ್ ನೆನ್ನೆಗಿಂತ ಇವತ್ ಸ್ವಲ್ಪ ಜಾಸ್ತಿ ಭಯ ಆಗ್ತಿದೆ. ನಿನಗೆ ನಿಮ್ ಮನೇಲಿರೋ ಪ್ರಾಬ್ಲಮ್ಸ್ ನ ಬಿಟ್ಟು ಇನ್ನೇನು ಕಾಣಿಸಲ್ಲ ಅಲ್ಲ? ಕಣ್ ಮುಚ್ಚಿದ್ರೆ ಫೋಟೋಸು, ಕಣ್ ಬಿಟ್ರೆ ಅಪ್ಪನೇ ಕಾಣಿಸ್ತಾ ಇದ್ದಾರೆ. ಅವನನ್ನ ನೋಡ್ತಿದ್ರೆ ಪ್ರಾಣ ಹೋಗೋ ತರನೇ ಅನಿಸ್ತಿದೆ. ಸರಿ, ನೀನ್ ಇಲ್ಲೇ ಇರು. ಅವನಿಗೆ ಗೊತ್ತಾಗ್ದಿರೋ ಹಾಗೆ ನಾನ್ ನಾಟಕ ಮಾಡಿ ಅವನ ಹತ್ರ ಇರೋ ಫೋಟೋನೆಲ್ಲ ಡಿಲೀಟ್ ಮಾಡ್ತೀನಿ. ಆದ್ಯ, ಏನಾಯ್ತು? ಅದ್ ಹಾಗಲ್ಲ ಆದ್ಯ, ಅವನು ನಿನಗೂ ಕೂಡ ತೊಂದ್ರೆ ಕೊಡ್ತಾನೆ. ಅವನ ಹತ್ರ ಹುಷಾರಾಗಿರು. ನೀನೇನ್ ಭಯ ಪಡ್ಬೇಡ. ಇಂಥವ್ರನ್ನ ನಾನ್ ತುಂಬಾ ಜನರನ್ನ ಹ್ಯಾಂಡಲ್ ಮಾಡಿದೀನಿ. ನೀನ್ ಇಲ್ಲೇ ಇದ್ದು ನನ್ಗೋಸ್ಕರ ವೇಟ್ ಮಾಡ್ತಿರು. ಹೋಗಿದ್ ಕೆಲ್ಸ ಸಕ್ಸಸ್ ಆಗ್ಲಿ ಅಂತ ವಿಶ್ ಮಾಡು. ಹೌದು, ಖಂಡಿತ ಇವ್ರೇನೋ ಗುಟ್ಟಾಗಿ ನಡೆಸ್ತಾ ಇದ್ದಾರೆ. ರಾತ್ರಿ ಫೋನಲ್ಲಿ ಮಾತಾಡಿದ್ದು ಆದ್ಯ ಅಲ್ವಾ? ಇವಾಗ ರಾಜಲಕ್ಷ್ಮಿನೂ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋಗಿರ್ಬೋದು? ಇಬ್ರು ಸೇರಿ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗಿದಾರ. ಅಷ್ಟಕ್ಕೂ ಆ ಫ್ರೆಂಡ್ ಯಾರು? ತುಂಬಾ ಮಿಸ್ಟೀರಿಯಸ್ ಆಗಿದೆಯಲ್ಲ. ಸೀನು, ಈ ವಾಚ್ ಹೇಗಿದೆ ಅಂತ ನೋಡು. ನಾನ್ ನೋಡ್ತೀನಿ, ಇಲ್ಲಿ ಕೊಡು. ಅಯ್ಯೋ, ಅದೌದು ರೀ. ಇರೋ ಒಂದ್ಸಲ ಹಾಕೊಂಡು ನೋಡ್ತೀನಿ. ಒಂದ್ ನಿಮಿಷ ಇರೆ. ಅಯ್ಯೋ ಬಿಡು, ನಾನು ಹಾಕೊಂಡು ನೋಡ್ತೀನಿ. ಇರೋ, ಅದೌದು ಕೊಡಿ. ಒಂದ್ ನಿಮಿಷ ಇರೆ, ಒಂದ್ಸಲ ಹಾಕೊಂಡು ನೋಡ್ತೀನಿ. ಮೊದ್ಲು ಕೊಡಿ ಇಲ್ಲಿ. ಇರು. ಕೊಡ್ರಿ. ಲೇಸಿನ ಇಲ್ಲಿ ನೋಡು, ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಲ್ವಾ? ನಿಮಗ್ ಸ್ವಲ್ಪನೂ ಚೆನ್ನಾಗ್ ಕಾಣಿಸ್ತಾ ಇಲ್ಲ. ಲೇ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೀನು, ನಾನ್ ಹೇಳೋದನ್ನ ಕೇಳು. ಏನೋ ಯೋಚಿಸ್ತಿದ್ಯಾ? ಏನೇ? ಏನಿಲ್ಲ ಬಿಡು. ಹೌದು, ಇದೆಲ್ಲ ಇಟ್ಕೊಳ್ಳೋದಕ್ಕೆ ನನ್ಗೊಂದ್ ದೊಡ್ಡ ಬೀರು ಬೇಕಾಗತ್ತಲ್ಲ. ನೀನ್ ಸರಿಯಾಗಿ ಯೋಚನೆ ಮಾಡು. ಮದುವೆ ಆದ್ಮೇಲೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ ದೊಡ್ಡ ಬೀರು ಅಂತ ಅವ್ರಿಗೆ ತರೋದಕ್ಕೆ ಹೇಳು. ಏನಂತೀಯ? ಇದೊಂದು ಮಾತ್ರ ಚೆನ್ನಾಗಿ ಹೇಳಿದ್ರಿ. ಇಷ್ಟು ಬೆಲೆ ಬಾಳೋದನ್ನ ಹುಷಾರಾಗಿ ಇಟ್ಕೋಬೇಕು, ಅದು ಇಷ್ಟು ಜನಗಳ ಮಧ್ಯೆ. ಸೀನು, ಇಲ್ಲಿ ನೋಡು. ಈ ಫೋಟೋ ನೋಡು. ರಾಜಲಕ್ಷ್ಮಿ ನನ್ನ ಕೈ ಹಿಡ್ಕೊಂಡಿದ್ದಾಳೆ. ನನಗ್ಯಾಕೋ ನೀನೇ ಅವಳ ಕೈ ಹಿಡ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅವಳೇ ಹಿಡ್ಕೊಂಡಿರೋದು. ಸರಿಯಾಗಿ ನೋಡು. ದೇವ್ರೆ, ಆ ಫೋಟೋಸ್ ಡಿಲೀಟ್ ಆಗೋ ಹಾಗೆ ನೋಡ್ಕೊಳಪ್ಪ. ಆಂಜನೇಯ, ಎಲ್ಲ ಸರಿ ಹೋದ್ರೆ 101 ತೆಂಗಿನಕಾಯಿ ಹೊಡಿತೀನಪ್ಪ. ಈ ಫೋಟೋ ನೋಡು. ಈ ಮೊಬೈಲ್ ನನ್ ಕೈಗೆ ಬರ್ಲಿ. ಸರಿ, ನಾ ಫೋಟೋಸ್ ತಗೊಳ್ಳೋಣ. ಹಾ, ಓಕೆ. ನನಗಂತೂ ನಿನ್ನಂತ ಬ್ಯೂಟಿಫುಲ್ ಏಂಜಲ್ ಜೊತೆ ಫೋಟೋ ತಗೊಳ್ಳೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೇಳ್ತಿದ್ದೀನಿ. ಫೋನ್ ಕೊಡು, ನಾನೇ ಕ್ಲಿಕ್ ಮಾಡ್ತೀನಿ. ಇಲ್ಲ, ಅಲ್ಲಿ ತೋಟಕ್ಕೆ ಹೋಗೋಣ. ಇನ್ನು ಎಷ್ಟು ದೂರ? ಸ್ವಲ್ಪ ದೂರನೇ. ನನ್ ಮೇಲೆ ನಂಬಿಕೆ ಇದೆ ತಾನೆ? ನನ್ ಕೈ ಹಿಡ್ಕೊಂಡ್ ಬಾ. ನಿನ್ಗೋಸ್ಕರ ಎಷ್ಟು ದೂರ ಆದ್ರೂ ನಡೀತೀನಿ ಗೊತ್ತಾ? ಎಲ್ರಿಗೂ ಗೊತ್ತು, ಹುಡುಗಿರ್ಗೋಸ್ಕರ ಹುಡುಗರು ಎಷ್ಟು ದೂರ ಬೇಕಾದ್ರೂ ನಡೀತಾರೆ. ಅದಕ್ಕೆ ನೀ ನನಗೆ ತುಂಬಾ ಇಷ್ಟ ಆಗಿದ್ದು. ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತೀಯೋ? ಮೊದ್ಲು ನಾವು ತೋಟಕ್ಕೆ ಹೋಗೋಣ, ನಡಿ. ಓಕೆ. ಎಲ್ಲಿಗೆ ಹೋದ್ರು?
ಸುಮ್ನೆ ನೆಪ ಹೇಳ್ಕೊಂಡು ಹೊರಗಡೆ ಬಂದಿದ್ದಾರೆ. ಅದೇನಂತ ಕಂಡು ಹಿಡಿಲೇಬೇಕು. ಅಯ್ಯೋ, ಸೀನು ಮಾವಂಗೆಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ. ನಮ್ಮನ್ ಹೀಗ್ ನೋಡಿದ್ರೆ ಮನೇಲಿ ಹೇಳೇ ಬಿಡ್ತಾನೆ. ಯಾವ್ದೇ ಕಾರಣಕ್ಕೂ ಮನೇಲಿ ಗೊತ್ತಾಗ್ಲೇಬಾರ್ದು ದೇವ್ರೆ. ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ. ಅತ್ತೆಗೆ ಮಾವನಿಗೆ ಏನ್ ಇಷ್ಟ ಆಗೋಲ್ವೋ ಇವರಿಬ್ರು ಅದನ್ನೇ ಮಾಡ್ತಿದ್ದಾರೆ. ಇವತ್ ಸಿಗ್ಬೇಕು ಇವರಿಬ್ರು, ಅವಾಗ ಗೊತ್ತಾಗುತ್ತೆ. ಮಾವ, ಆದ್ಯ, ಅಯ್ಯೋ ದೇವ್ರೆ, ಶಿವನ ಆದ್ಯನ್ ಎಲ್ಲಪ್ಪ ಕರ್ಕೊಂಡು ಹೋದ? ಈಗ್ಲೇನಾ? ಮತ್ತೆ ಮುತ್ ಕೊಡ್ತೀನಿ ಅಂತ ಹೇಳಿದ್ದೆ. ಮುತ್ ಕೊಡು. ಫೋಟೋಸ್ ತೆಗ್ದಾದ್ಮೇಲೆ ಮುತ್ ಕೊಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಕೊಡು ಕೊಡು. ಸರಿ, ಕಣ್ಮುಚ್ಕೋ. ಯಾಕೆ? ನನ್ಗೋಸ್ಕರ ಏನಾದ್ರೂ ಸರ್ಪ್ರೈಸ್ ಇದೆಯಾ? ಹಾಗೇನಿಲ್ಲ, ನನಗೆ ನಾಚಿಕೆ ಆಗ್ತಿದೆ. ಕಣ್ಮುಚ್ಕೋ ಕ್ಯೂಟ್ ಏಂಜಲ್. ಮುಚ್ಚು ಮುಚ್ಚು ಪ್ಲೀಸ್ 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 ಪ್ಲೀಸ್. ನೀನ್ ನನ್ ಜೊತೆ ಚಾಟ್ ಮಾಡ್ಲಿಲ್ಲ ಅಂದ್ರೆ, ನಾನ್ ಕರೆದಾಗ ನೀನು ಹೊರಗಡೆ ಬರ್ಲಿಲ್ಲ ಅಂತ ಅಂದ್ರೆ ಈ ಫೋಟೋಸ್ ಎಲ್ಲರ ಕೈಗೂ ಸೇರುತ್ತೆ. ನಿಮ್ ಮನೆಯೊಳಗೆ ಒಂದು ಎನ್ವಲಪ್ ಕವರ್ ಇರುತ್ತೆ, ಅದ್ರಲ್ಲಿ ಏನೂ ಇಲ್ಲ, ನಮ್ ಫೋಟೋ ಮಾತ್ರ ಇದೆ. ಹಾಗೆ ಇರು. ಸರಿ. ಸೀನು, ಬಂದ್ಯಪ್ಪ. ನಿನ್ನ ಅವ್ರ ಜೊತೆಲಿ ಕಳ್ಸಿದಿದ್ರೆ ನನಗೆ ಟೆನ್ಷನ್ ಇರ್ತಿರ್ಲಿಲ್ಲ ಕಣೋ. ಇವ್ರಿಬ್ರು ಬೆಳಗ್ಗೆ ಹೋದವರು, ಇಷ್ಟ ಹೊತ್ತಾದ್ರೂ ಇನ್ನು ಬಂದಿಲ್ಲ ಕಣೋ. ಅಂಗಡಿಗೆ ಹೋಗಿ ಪರ್ಸ್ ತಗೊಂಡ್ ಬರೋದಕ್ಕೆ ಇಷ್ಟ ಹೊತ್ತಾಗುತ್ತೇನೋ? ಆಗಲ್ಲ ಅಲ್ವಾ? ಆತನಿಗೆ ಫೋನ್ ಮಾಡ್ದೆ, ಫೋನ್ ಕೂಡ ಎತ್ಕೊಳ್ತಿಲ್ಲ ಅವಳು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏನೋ ತಪ್ಪಾಗ್ಬಿಡುತ್ತೆ ಅನ್ನೋ ಭಯ ನಿಮಗಿದೆ ಹೊರತು ಅವ್ರಿಗೊಂಚೂರು ಇಲ್ಲ ಅತ್ತೆ. ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಏನು ಬಾಯ್ ಫ್ರೆಂಡಾ? ಏನ್ ಹೇಳ್ತಿದೀಯ ಸೀನು ನೀನು? ಅಯ್ಯೋ, ಇಬ್ರು ಬಾಯ್ ಫ್ರೆಂಡ್ ನ ನೋಡೋದಕ್ಕೆ ಹೋಗಿದಾರ? ಅಷ್ಟೇ ಅಲ್ಲ ಅತ್ತೆ, ಆ ಪ್ರಭಾಸ್ ಇದಾನಲ್ಲ, ಕಳ್ಳನ್ ಮಗ ಪ್ರಭಾಸ್, ಅದೇ ನನ್ನ ಫ್ರೆಂಡು. ಆ ಪ್ರಭಾಸು ಮತ್ತೆ ಆದ್ಯ ಒಬ್ರನ್ನೊಬ್ರು ಟಚ್ ಮಾಡ್ಕೊಂಡು ಫೋನಲ್ಲಿ ಫೋಟೋ ತೆಗಿತಿದ್ರು. ಅಯ್ಯೋ, ಇದನ್ನೆಲ್ಲ ನನ್ ಕಣ್ಣಾರೆ ನಾನೇ ನೋಡ್ದೆ. ನಾನ್ ನೋಡ್ದೆ ಇರೋದು ಇನ್ನು ಏನೇನಿದೆಯೋ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ರಾಜಲಕ್ಷ್ಮಿ ಕಳ್ಳಿ ಎಲ್ಲಿರ್ತಾಳೋ, ಅಸಿಸ್ಟೆಂಟು ಅಲ್ಲೇ ಇರ್ತಾಳಲ್ವಾ, ಅವಳು ಅಲ್ಲೇ ಇದ್ಲು. ಏನ್ ಸೀನು, ನೀನ್ ಹೇಳ್ತಿರೋದು ನಿಜನಾ? ರಾಜಲಕ್ಷ್ಮಿಗೆ ಮೊಬೈಲ್ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ಹಾಗೆ ಕನ್ಕೋಬೇಕು ಶಿವರಾಜು. ಮನೆಗೆ ಇಂಟರ್ನೆಟ್ ಬಂದಿದೆಯಲ್ವಾ, ಪ್ರಪಂಚ ಎಲ್ಲ ಅಂಗೈಯಲ್ಲೇ ಇರೋ ಆಗಿದೆಯಲ್ವಾ? ಇಲ್ಲ ಇಲ್ಲ, ಆದ್ಯನು ರಾಜಿನು ಅಂತ ಕೆಲಸ ಮಾಡೋರಲ್ಲ ಕಣೋ. ಸೀನು, ನೀನ್ ಸರಿಯಾಗಿ ನೋಡಿದ್ಯೇನೋ? ಸೀನು ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಹೇಳೋ ಸೀನು, ಏನ್ ನಡೀತು? ಅದೇ ಅವರಿಬ್ರು ಫೋನಲ್ಲಿ ಫೋಟೋಗಳು ತಗೋತಿದ್ರು. ರಾಜಲಕ್ಷ್ಮಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ಲು. ಗೊತ್ತಿರೋರು ಯಾರಾದ್ರೂ ನೋಡ್ಬಿಡ್ತಾರೇನೋ ಅಥವಾ ಮನೆಯವ್ರು ಯಾರಾದ್ರೂ ಬಂದ್ಬಿಡ್ತಾರೇನೋ ಅಂತ ರಾಜಲಕ್ಷ್ಮಿ ಅಲ್ಲೇ ಕಾವಲ್ ಕಾಯ್ತಿದ್ದನ್ನ ನೋಡ್ದೆ ಅಜ್ಜಿ. ಇದನ್ನೆಲ್ಲ ನೋಡಿದ್ರು ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಒಂದ್ ವೇಳೆ ಹೇಳ್ದೆ ಇದ್ರೆ
ನಾನ್ ತಪ್ಪಿತಸ್ಥ ಆಗ್ಬೇಕಾಗತ್ತೆ. ಇದೆಲ್ಲ ನನ್ ಮಗನ ಗೊತ್ತಾದ್ರೆ ಅವನ್ ಸಹಿಸ್ಕೊಳಲ್ಲ. ಗೊತ್ತಿತ್ತು, ಒಂದಲ್ಲ ಒಂದಿನ ಇಂಥ ಕೆಲಸ ಅವಳು ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಅವಳು ಹಾಳಾಗದಲ್ದೆ ರಾಜಲಕ್ಷ್ಮಿನೂ ಹಾಳು ಮಾಡ್ತಿದ್ದಾಳೆ. ಏನಾಯ್ತು? ಯಾಕಿಷ್ಟು ಜೋರಾಗಿ ಕಿರಿಸ್ತಾ ಇದ್ದೀರಾ? ಏನಿಲ್ಲ ಕಣೋ, ಚಿಕ್ಕ ವಿಷಯನೇ. ಏನೂ ಇಲ್ಲ, ನೀನ್ ಒಳಗ್ ಹೋಗು. ಅಣ್ಣ, ಇದು ಚಿಕ್ಕ ವಿಷಯ ಅಲ್ಲ ಅಣ್ಣ. ನಮ್ ಕುಟುಂಬಕ್ಕೆ, ನಮ್ಮ ಮರ್ಯಾದೆಗೆ ಸಂಬಂಧಪಟ್ಟಿರೋ ವಿಷಯ. ಏನಾಯ್ತು? ಏನಾಯ್ತು ಅಂತ ಹೇಳು ಪದ್ಮಾ. ನಮ್ಮೂರಿನ ಹುಡುಗ ಪ್ರಭಾಸ್ ಜೊತೆಗೆ ಈ ಆದ್ಯ ಭಯ ಭಕ್ತಿ ಇಲ್ದೆ ನಾಚಿಕೆ ಬಿಟ್ಟು ಊರೆಲ್ಲ ಸುತ್ತುತ್ತಿದ್ದಾಳೆ. ಅವನು ನಮ್ಮ ಮನೆಗೆ ಬರಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಅವನ್ ಬಂದಿಲ್ಲ, ಇವಳೇ ಹೋಗಿರೋದು. ಹೋಗೋದು ಹೋದ್ಲು, ಒಬ್ಳೇ ಹೋಗ್ಲಿಲ್ಲ ಅಣ್ಣ. ಅವಳ ಜೊತೆಗೆ ರಾಜಲಕ್ಷ್ಮಿನೂ ಕೂಡ ಕರ್ಕೊಂಡು ಹೋಗಿದ್ಲು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಮಕ್ಳನ್ ಗಮನಿಸಬೇಕಾಗಿರೋ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಈ ಆದ್ಯ ಪರ್ಸ್ ಕಳ್ದೋಗಿದೆ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ ಭಾವನವ್ರೆ. ಪ್ರಯತ್ನ ಅಲ್ಲಿವರೆಗೂ ಬಂದಿದೆ ಅಂತಾಯ್ತು. ತಾಯಿಗ್ ತಕ್ಕಂತೆ ಮಗಳು. ಯಾಕ್ ಪ್ರತಿ ಸಲ ಮಧ್ಯದಲ್ಲಿ ನಮ್ಮಮ್ಮನ ವಿಷಯ ನಡೀತಾ ಇದ್ದೀರಾ? ಇನ್ನೊಂದ್ಸಲ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸುಮ್ನಿರು. ನಿಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನೀನ್ ಸುಮ್ನೆ ಇರಲ್ಲ. ಅದು ನಿನ್ ಸ್ವಂತ ವಿಷಯ. ಮತ್ ಹಾಗೆ ಹುಡ್ಗನ್ ಜೊತೆ ಮಾತಾಡೋದು ಕೂಡ ಅದು ನಿನ್ ಸ್ವಂತ ವಿಷಯ ಅಂತಾನೆ ಅನ್ಕೊಳ್ಳೋಣ. ನಿನ್ನ ಸ್ವಂತ ವಿಷಯಕ್ಕೆ ಈ ಮನೆ ಮಗಳು ರಾಜಲಕ್ಷ್ಮಿನ ಕರ್ಕೊಂಡು ಹೋಗೋ ಹಕ್ಕು ನಿನಗೆ ಯಾರು ಕೊಟ್ರು? ಅತ್ತೆ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ನೀನ್ ಸುಮ್ನೆ ಇರೋ ರಾಜಲಕ್ಷ್ಮಿ. ಏನ್ರಿ ಅದು? ಅವತ್ತು ನೀವತ್ತು ಇನ್ನೇನು ಮಾತಾಡ್ಬೇಡ ಅಂತ ಹೇಳಮ್ಮ. ನನಗೆ ಕಟ್ಟು ಕತೆಗಳನ್ನು ಕೇಳಕ್ ಇಷ್ಟ ಇಲ್ಲ. ಗಂಡ ಹೆಂಡತಿ ಮಧ್ಯ ಇರಬೇಕಾಗಿರೋದು ನಂಬಿಕೆ. ಅದನ್ನ ದಾಟಿ ಈಗ ನಮ್ಮ ಜೀವನದೊಳಗೆ ಸುಳ್ಳು ಕೂಡ ಬಂದಿದೆ. ಆ ಸುಳ್ಳುಗಳಿಂದ ಮಾಡೋದು ಸಂಸಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಮ್ಮ. ಅಷ್ಟು ದೊಡ್ಡ ಮಾತು ಯಾಕ್ರಿ ಆಡ್ತಿದ್ದೀರಾ?
ಈಗಲೇ ನನ್ನ ಮನಸ್ಸು ಭಾರವಾಗಿ ಹೋಗಿದೆ. ನನ್ನ ಜೀವನ, ನನ್ನ ಈ ಬದುಕು, ಈ ಸಂಸಾರ, ಈ ಪ್ರೀತಿ, ಇದೆಲ್ಲ ನೀವು ಹಾಕಿರೋ ಭಿಕ್ಷೆ ರೀ. ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ಕ್ಷಣನು ನಾನು ಎಷ್ಟು ಒದ್ದಾಡ್ತೀನಿ ಗೊತ್ತಾ? ಯಾರಿಗೆ ಯಾವುದೇ ತೊಂದರೆ ಆದ್ರೂ ಅದ್ಯಾವುದು ನಿಮ್ವರೆಗೂ ತಲುಪಬಾರ್ದು ಅಂತ, ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಗೊತ್ತಾ? ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ಬಿಟ್ರಲ್ರಿ ನೀವು. ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಲಿಲ್ಲ ಅಂದ್ರೆ ನಾನು ಸುಳ್ಳು ಹೇಳೋದು ಇಲ್ಲ. ನಾನ್ ನಿಮ್ ಮುಂದೆ ನಿಂತು ಆ ವಿಷಯನ ಹೇಳೋದಿಕ್ಕೆ ನನಗ್ ಧೈರ್ಯನೇ ಬರ್ಲಿಲ್ಲ ರೀ. ಯಾಕೆ ಗೊತ್ತಾ? ನನಗ್ ನಿಮ್ ಮೇಲಿರೋದು ಬರೀ ಪ್ರೀತಿ ಅಲ್ಲ ರೀ, ಏನು ಅಂದ್ರೆ ಇದೆಲ್ಲ ನನಗ್ ಗೊತ್ತಾಗ್ದೇನೆ ನಡೆದೋದಂತ ತಪ್ಪು. ನಿಜವಾಗ್ಲು ನನ್ಗೇನೋ ಗೊತ್ತಾಗ್ಲಿಲ್ಲ. ಯಾವ ವಿಷಯನೂ ನಿಮ್ ಹತ್ರ ಮುಚ್ಚು ಮರೆ ಮಾಡಬಾರ್ದು ಅಂತ ಎಲ್ಲ ವಿಷಯನೂ ನಿಮ್ಗೆ ಹೇಳ್ತಿದ್ದೀನಿ. ನಾನ್ ಬೇಕು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಇದೆಲ್ಲ ನನಗ್ ಗೊತ್ತಿಲ್ದೇನೆ ನಡೆದೋಯ್ತು. ಒಂದು ಚಿಕ್ಕ ಅಪಾರ್ಥ, ಒಂದು ಚಿಕ್ಕ ತಪ್ಪು ಅಷ್ಟೇ ರೀ. ಅದನ್ ಬಿಟ್ರೆ ನಾನು ಯಾವತ್ತೂ ನಿಮಗ್ ಮೋಸ ಮಾಡ್ಬೇಕು ಅಂತ ಕನಸ್ ಮನಸ್ನಲ್ಲೂ ಅನ್ಕೊಂಡಿಲ್ಲ. ಅಂದ್ರೆ ಈಗಲೂ ಕೂಡ ಈ ಜಾನಕಿ ಏನ್ ಹೇಳಿದಳೋ ಅದನ್ನೇ ಮಾಡ್ತಾಳೆ, ಮಾತು ಕೊಟ್ಟ ಹಾಗೆ ನಡ್ಕೋತಾಳೆ. ನಾನು ಹೊರಟೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ಲ, ಈಗಲೂ ಈ ಮನೆ ಬಿಟ್ಟು ನಾನು ಹೊರಟೋಗ್ತೀನಿ ಅಂದ್ರೆ ಹೋಗೋಕ್ ನನಗೆ ಅನುಮತಿ ಕೊಡಿ. ನಮ್ಮಪ್ಪ ನಿರ್ಧಾರದಾಗೆ ನಾನು ಈ ಮನೆಗೆ ಸೊಸೆಯಾಗಿ ಬಂದೆ. 25 ವರ್ಷಗಳು ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅವರ ನೆರಳಲ್ಲಿ ಈ ಮನೆ ಸೊಸೆಯಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತಾ ಬಂದೆ. ಆದ್ರೆ ಇಂಥ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮ,
ಅಮ್ಮ, ನನ್ನನ್ ಬಿಟ್ಟು ನಿಜವಾಗ್ಲೂನೇ ಹೊರಟು ಹೋಗ್ತೀಯಾ? ಹೋಗ್ಲೇಬೇಕು ಕಂದ. ಹೋಗೋದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಅಮ್ಮ, ನಾನ್ ತಪ್ಪು ಮಾಡಿದ್ರೆ ನೀನ್ ಯಾಕಮ್ಮ ಹೋಗ್ಬೇಕು? ನಾನೇ ಹೊರಟು ಹೋಗ್ತೀನಮ್ಮ. ನೀನ್ ಮಾತ್ರ ಎಲ್ಲೂ ಹೋಗ್ಬೇಡ. ಅಗತ್ಯ ಇದ್ರೆ ನಾನೇ ಅಪ್ಪನ ಹತ್ರ ಹೋಗಿ ನನಗೆ ಶಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತೀನಮ್ಮ. ಆದ್ರೆ ಯಾವ ಕಾರಣಕ್ಕೂ ನಿನಗ್ ಮಾತ್ರ ಹೋಗಕ್ ಬಿಡೋದಿಲ್ಲ ಅಮ್ಮ. ಬೇಕಾದ್ರೆ ಇವಾಗ್ಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಮ್ಮ. ನೋಡು, ನಾನಿಲ್ಲ ಅಂದ್ರೆ ನೀನು ಒಬ್ಬಳು ಮಾತ್ರನೇ ಕಣ್ಣೀರ್ ಹಾಕ್ತೀಯ ಕಣೆ. ಆದ್ರೆ ನಾನಿದ್ದು ನಿಮ್ಮಪ್ಪ ಏನಾದ್ರೂ ಹೊರಟೋದ್ರೆ ಈ ಮನೆನೇ ಅನಾಥವಾಗ್ಬಿಡುತ್ತಮ್ಮ. ಹಾಗೆ ಎಲ್ಲರೂ ನೋವು ಪಟ್ಕೊಂಡ್ರೆ ನಿನಗ್ ಸಂತೋಷ ಆಗುತ್ತಾ? ನೋಡು, ಯಾವ ಹೆಣ್ಣು ಮಕ್ಳಿಗಾದ್ರೂ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಅವಶ್ಯಕತೆ ಇರುತ್ತೆ. ಅದೇ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಅಪ್ಪನ ಅವಶ್ಯಕತೆ ಇರುತ್ತೆ. ಮದುವೆ ಆದ್ಮೇಲೆ ಗಂಡನ ಜೊತೆ ಬೇಕಾಗುತ್ತೆ. ನಿನಗೆ ಈ ವಯಸ್ಸಲ್ಲಿ ನನಗಿಂತನೂ ಹೆಚ್ಚಾಗಿ ನಿಮ್ಮಪ್ಪನ ಅವಶ್ಯಕತೆ ಇದೆ ಅಮ್ಮ. ಅದಕ್ಕೋಸ್ಕರನೇ ತಾಳ್ಮೆಯಿಂದ ಇರೋ ಕಂದ. ಯಾರು ಏನೇ ಹೇಳಿದ್ರು ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡ. ಎಲ್ರ ಜೊತೆನೂ ಇರುವಾಗ ಆವತ್ತು ತಂದೆ ಮಾತಿಗೆ ಕಟ್ಟು ಬಿದ್ದು ಕಾಡ್ಗೆ ಹೋಗಿದ್ದ ಶ್ರೀರಾಮನ ಹೆಂಡ್ತಿನ ರಾವಣಾಸುರ ಎತ್ಕೊಂಡು ಹೋಗ್ತಿದ್ರೆ ತನ್ನ ಹೆಂಡ್ತಿನ ಕಾಪಾಡ್ಕೊಳ್ಳೋದು ಜವಾಬ್ದಾರಿಯಾಗಿದ್ದಕ್ಕೆ ಅವನು ಲಂಕೆನ ಜಯಿಸಿ ಹೆಂಡ್ತಿನ ಕರ್ಕೊಂಡ್ ಬಂದ. ಆದ್ರೆ ಇವತ್ತು ತನ್ನ ತಂಗಿ ಮಗಳ ಭವಿಷ್ಯಕ್ಕೋಸ್ಕರ ತನ್ನ ಗಂಡನ ಬಗ್ಗೆನೂ ಯೋಚಿಸ್ದೆ ಈ ಜಾನಕಿ ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಹೋಗ್ತೀನಿ ಅನ್ನೋ ನಿರ್ಧಾರ ಯೋಚನೆ ಅಲ್ಲಮ್ಮ, ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ, ಗಂಡನೂ ಸಹ. ಯಾರಾದ್ರೂ ಕತ್ಲಲ್ಲಿದ್ದಾಗ ಹೀಗ್ ಲೈಟ್ ಹಾಕಿ ನಾವು ಬೆಳಕು ತೋರಿಸ್ಬೋದು. ಆದ್ರೆ ಕತ್ಲನ್ನೇ ಬೆಳಕು ಅನ್ಕೊಳ್ಳೋರ್ಗೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಆದ್ಯ,
ನಮ್ಮಮ್ಮ ಕತ್ಲನ್ನ ಬೆಳಕು ಅಂತ ಅನ್ಕೊಂಡಿಲ್ಲ. ನಮ್ಮ ಅಪ್ಪಂಗೋಸ್ಕರ ಈ ಕತ್ಲನ್ನೇ ಬೆಳಕಾಗಿ ಬದಲಾಯಿಸಿ ಬದುಕ್ತಾ ಇದ್ದಾರೆ. ಅವರು ಕೊಟ್ಟಿರೋ ಮಾತಿಗೋಸ್ಕರ ನಿನ್ನ ಕರ್ಕೊಂಡು ಅಮ್ಮ ಹೊರಗೆ ಹೋದ್ರೆ ನಿನಗೋಸ್ಕರ ಇಷ್ಟು ಒಳ್ಳೆ ಕುಟುಂಬನ ಬಿಟ್ರು ಅಂತ 4 ಜನ ಮಾತಾಡ್ಕೊಳ್ತಾರಲ್ವಾ. ನಿಜಾನೇ. ಈಗ್ಲೇ ನಾನು ಹೋಗಿ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ. ಆದ್ಯ ಅಮ್ಮ ಏನಂದ್ರು? ಇಲ್ಲ ಇರ್ತೀನಿ ಅಂದ್ರ? ನಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ ಅಲ್ವಾ? ಹೇಳಾದ್ಯ, ಅಮ್ಮ ಏನಂದ್ರು? ಅಷ್ಟಕ್ಕೂ ಇದೆಲ್ಲ ಯಾಕೆ ನಡಿಬೇಕು? ಅವನ್ ಯಾರೋ ನನಗೆ ಯಾಕೆ ಪರಿಚಯ ಆಗ್ಬೇಕು? ಅವನ್ ಯಾಕೆ ನನಗೆ ಹಿಂಸೆ ಕೊಟ್ಟ? ಆದ್ಯ, ನಾವ್ ಅವನಿಗೆ ಹೊಡೆದು ತಪ್ಪು ಮಾಡ್ಬಿಟ್ವಿ. ಅವನಿಗೆ ಹೊಡೆಯೋದಲ್ಲ, ಅವನ್ ಕತ್ತು ಹಿಸ್ಕಿ ಸಾಯಿಸ್ಬೇಕಾಗಿತ್ತು. ಅವನಿಂದ ಇಷ್ಟೋ ಜನ ನೋವು ಅನುಭವಿಸ್ಬೇಕಾಗಿದೆ. ಅವನನ್ನ ಬಿಡ್ಬಾರ್ದಾಗಿತ್ತು. ಅತ್ತೆ, ಅವ್ರು ಎಲ್ಲಿದ್ದಾರೆ ಅತ್ತೆ? ಮನೇಲಿಲ್ಲ. ನೀನ್ ಶಾಶ್ವತವಾಗಿ ಮನೆಯಿಂದ ಹೊರಗೆ ಹೋಗೋಣ ಅನ್ಕೋತಿದ್ಯಾ? ಅದನ್ನು ಬಿಟ್ರೆ ಬೇರೆ ದಾರಿ ಏನಿದೆ ಅತ್ತೆ? ಆದ್ಯನ ದೊಡ್ಡ ಮನಸ್ಸು ಮಾಡಿ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡ್ ಹಾಗೇನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಮನೆಯಲ್ಲಿ ಇರೋದಕ್ಕೆ ಬಿಟ್ರು. ಆದ್ರೆ ನನ್ನಿಂದಾನೆ ಆದ್ಯನ ಮನಸ್ಸನ್ನ ಬದಲಾಯಿಸೋಕ್ಕಾಗ್ಲಿಲ್ಲ. ಆದ್ಯನ ಪ್ರಾಮಾಣಿಕತೆ ಬಗ್ಗೆ ನಿಮಗೆ ಹೇಳೋಕ್ಕೂ ಆಗ್ಲಿಲ್ಲ ಅತ್ತೆ. ಇನ್ನು ಉಳಿದಿರೋದು ನನ್ನ ತಂಗಿ ಕೊನೆ ಕೋರಿಕೆ. ಇನ್ಮೇಲಿಂದ ಆದ್ಯನಿಗೆ ಅಮ್ಮನಾಗಿರ್ತೀನಿ. ಅವಳಿಗೋಸ್ಕರನೇ ಬದುಕ್ತೀನಿ. ಅದ್ಕೆ ನೀವಿಲ್ಲ ಅಂದ್ರೆ ನಮ್ಗಳ ಕತೆ ಏನು? ಇಷ್ಟು ದಿನ ನೀವಿಬ್ರು ಮಾತಾಡದೇ ಇದ್ದಿದ್ದನ್ನೇ ನಮ್ಗಳಿಂದ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ನೀವಿಲ್ದೆ ಅಣ್ಣನ ಹೇಗ್ ಸಂಭಾಳಿಸೋದು? ಪದ್ಮಾ, ನನ್ ಮಾತಿನ ಅರ್ಥ ಅದಲ್ಲಮ್ಮ. ಅಣ್ಣ ಅಂತೂ ಖಂಡಿತ ತಡೆಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಮನೇಲೇ ಇರುವ ಅತ್ತಿಗೆ ಅಂತ ಹೇಳ್ತಿದ್ದೀನಿ.
ಜಾನಕಿ, ನೀನ್ ಇಷ್ಟು ವರ್ಷ ಈ ಮನೇನ ಹೇಗ್ ನೋಡ್ಕೊಂಡಿದ್ಯಾ ಅಂತ ನನಗ್ ಗೊತ್ತು. ಈ ಮನೇಲಿ ಇಂಥ ದೊಡ್ಡ ಕುಟುಂಬ ಯಾವುದೇ ಗಲಾಟೆ ಇಲ್ಲದೆ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನು. ರಾಮನಂತ ನನ್ ಮಗನ್ಗೆ ಸೀತೆ ಸಿಕ್ಕಿದಾಳೆ ಅಂತ ತುಂಬಾ ಸಂತೋಷ ಪಟ್ಟೆ. ನೀನು ಹೊರಟೋದ್ರೆ ಈ ಮನೇಲಿ ಯಾರೂ ಸಂತೋಷವಾಗಿರಲ್ಲ ಜಾನಕಿ. ನೀನಂದ್ರೆ ನೀನೊಬ್ಳೆ ಅನ್ಕೋತಿದ್ಯಾ? ನೀನಂದ್ರೆ ನಾವೆಲ್ಲರೂ ಕೂಡ. ಈ ಮನೆ, ಈ ಜವಾಬ್ದಾರಿ ಎಲ್ಲ ನೀನೇ ಕಣೆ. ನೀನು ಹೊರಟೋದ್ರೆ ಎಷ್ಟೇ ಜನ ಇದ್ರು ಇಲ್ದಂಗೆನೆ. ಹೌದು ಅತ್ತೆ, ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮಂತ ದೇವತೆನ ನಾವು ದೂರ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಇಡೀ ಊರಿಗೆ ನ್ಯಾಯ ಹೇಳೋ ನಮ್ಮಣ್ಣ ತನ್ನ ಹೆಂಡತಿಗೆ ಏನೂ ಹೇಳಕ್ಕಾಗ್ಲಿಲ್ಲ ಅಂತ ಅಣ್ಣ ತುಂಬಾ ಕೊರಗ್ತಾರ. ಅದಕ್ಕೆ ರಾಮ ಸೀತೆ ತರ ಇರೋ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂದ್ರೆ ಊರವರೆಲ್ಲ ಏನೇನೋ ಮಾತಾಡ್ಕೋತಾರೆ. ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಅದಕ್ಕೆ ಒಂದ್ಸಲ ಯೋಚನೆ ಮಾಡಿ, ಅವಶ್ಯಕತೆ ಬಿದ್ರೆ ನಿಮ್ಗೋಸ್ಕರ ನಾವೆಲ್ಲ ಅಣ್ಣನ ಕಾಲಿಗೆ ಬಿದ್ದು ಬೇಡ್ಕೋತೀವಿ. ನೋಡಿ ಶಿವರಾಜ, ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ನಾನು ಮನೆ ಬಿಟ್ಟು ಹೋಗ್ತಿರೋದು. ನಾನಿಲ್ಲಿರ್ಬೇಕು ಅಂದ್ರೆ ಆದ್ಯ ಕೂಡ ಇಲ್ಲಿರ್ಬೇಕು. ಹೋಗ್ಬಿಟ್ಟು ಬರ್ತೀನಂತೆ. ಭಗವಂತ, ಎಂತ ಪರೀಕ್ಷೆ ಇಟ್ಟಿದ್ಯಲ್ಲಪ್ಪ. ದೇವತೆ ಅಂತ ಜಾನಕಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ. ನಮ್ ಕಷ್ಟ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಮದುವೆ ಏನು? ಹೌದು, ಇನ್ನ ಈ ಮನೆಯಲ್ಲಿರೋ ಅರ್ಹತೆ ರಾಜಲಕ್ಷ್ಮಿಗಿಲ್ಲ. ಯಾಕೆಂದ್ರೆ ರಾಜಲಕ್ಷ್ಮಿ ನಮ್ಮನೆ ಕಟ್ಟುಪಾಡುಗಳನ್ನ ಮರ್ತು ಹೋಗಿದ್ದಾಳೆ. ಅವಳನ್ನು ಕ್ಷಮಿಸಿ ಮತ್ತೆ ಮನೆಯಲ್ಲೇ ಇಟ್ಕೊಂಡ್ರೆ ಈ ಮನೆಯಲ್ಲಿ ಇನ್ನೊಂದು ತಪ್ಪು ನಡೆಯೋ ಅವಕಾಶ ಇದೆ. ಒಂದೇ ತಪ್ಪು ಅಂತ ಕ್ಷಮಿಸಿದ್ರೆ ಅದು ಎಲ್ರಿಗೂ ಸಲಿಗೆ ಕೊಟ್ಟ ಹಾಗಾಗುತ್ತೆ. ಆಮೇಲೆ ಒಬ್ಬರಾದ್ಮೇಲೆ ಒಬ್ರು ಮನೇಲಿ ತಪ್ಪು ಮಾಡಕ್ ಶುರು ಮಾಡ್ತಾರೆ. ತಪ್ಪು ಮಾಡದ್ಮೇಲೆ ಶಿಕ್ಷೆನ ಅನುಭವಿಸಲೇಬೇಕು. ರಾಜಲಕ್ಷ್ಮಿಗ್ ಮದುವೆ ಮಾಡಿ ತನ್ನ ಗಂಡನ ಮನೆ ಕಳ್ಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ಅಷ್ಟೇ ಹೊರತು ಯಾರು ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ. ನಾನು ಹೊರಟೋದ್ರೆ ನೀವಾದ್ರೂ ನಮ್ಮ ರಾಜಲಕ್ಷ್ಮಿಗೆ ಜೊತೆಯಾಗಿರ್ತೀರಾ ಅನ್ಕೊಂಡೆ. ಆದ್ರೆ ನೀವು ಕೂಡ ಅವಳನ್ನ ದೂರ ಮಾಡಬೇಕು ಅನ್ಕೋತಿದ್ದೀರಾ.
ನಮ್ಮ ರಾಜಲಕ್ಷ್ಮಿ ತುಂಬಾನೇ ಮುಗ್ಧೇರಿ. ಅದಕ್ಕೆ ಈ ಇಂಟರ್ನೆಟ್ ವಿಷಯದಲ್ಲಿ ಮೋಸ ಹೋದ್ಲು ಅಷ್ಟೇ ಹೊರತು ಅವಳೇನು ಬೇಕು ಅಂತ ತಪ್ಪು ಮಾಡಿಲ್ಲ ರೀ. ನನಗ್ ಮದ್ವೆ ಬೇಡ ಅಂತ ಅಪ್ಪಂಗ್ ನೀನೇ ಹೇಳಮ್ಮ. ಏನೋ ತಿಳಿದೆ ಹದ್ ಮೀರ್ ನಡ್ಕೊಂಡ್ ಬಿಟ್ಟಿದ್ದೀನಮ್ಮ. ಬೇಕಾದ್ರೆ ನನಗ್ ಹೊಡಿರಿ ಬೈರಿ, ಅವಾಗ್ಲೂ ನಿಮ್ ಕೋಪ ತೀರ್ದೆ ಹೋದ್ರೆ ನನ್ನ ಸಾಯಿಸಿ, ಅಷ್ಟೇ ಹೊರತು ನನಗ್ ಮದ್ವೆ ಮಾಡಿಸಿ ಈ ಮನೆಯಿಂದ ಕಳಿಸ್ಬಿಡ್ಬೇಡಿ. ಅಮ್ಮ ಅಮ್ಮ ನಾನು ಹೋಗಲ್ಲಮ್ಮ, ನನಗೆ ಮದ್ವೆ ಬೇಡ. ನನಗೆ ನೀನ್ ಬೇಕು, ನೀನ್ ಬೇಕು. ಅಮ್ಮ, ಆ ಇಂಟರ್ನೆಟ್ ಇಂದ ಇಷ್ಟೊಂದು ಸಮಸ್ಯೆಗಳು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವನ್ ಮಾಡಿದ ತಪ್ಪಿಗೆ ನನಗೆ ಯಾಕಮ್ಮ ಶಿಕ್ಷೆ? ನನ್ನ ಅಮಾಯಕತೆ ತಿಳ್ಕೊಂಡು ಅವನು ಹೆದರ್ಸ್ದ, ಭಯ ಪಡಿಸ್ದ. ಎಲ್ಲಿ ನಿಮಗ್ ಗೊತ್ತಾಗ ಹೋಗುತ್ತೋ ಅಂತ ನಿಜನ ಮುಚ್ಚಿಟ್ಟೆ ಅಮ್ಮ. ಅದೇನಮ್ಮ ನಾನ್ ಮಾಡಿದ ತಪ್ಪು. ಅದಕ್ಕೋಸ್ಕರ ನನಗಿಂತ ಶಿಕ್ಷೆ ಕೊಡ್ತೀರಮ್ಮ? ಅವನೇ ನನಗೆ ಫೇಕ್ ಅಕೌಂಟ್ ಇಂದ ಮೋಸ ಮಾಡಿದ್ದು. ಇನ್ಯಾವತ್ತು ಈ ತರ ಆಗಲ್ಲಮ್ಮ. ನಾನು ಮದ್ವೆ ಮಾಡ್ಕೊಳ್ಳಲ್ಲ. ಅಮ್ಮ, ನೀನು 4 ದಿನ ಅಮೆರಿಕಾಗ್ ಹೋಗಿದ್ದಕ್ಕೇನೆ ನನ್ ತಬ್ಬಿಬ್ಬಾಗ್ಬಿಟ್ಟೆ. ಅಂಥದ್ರಲ್ಲಿ ನನಗ್ ಮದ್ವೆ ಮಾಡಿಸಿ ಶಾಶ್ವತವಾಗಿ ದೂರ ಕಳಿಸ್ತೀರಾ? ನೀನಿಲ್ದೆ ನಾನ್ ಬದುಕಲ್ಲಮ್ಮ, ನಾನ್ ಬದುಕೋದಿಲ್ಲ. ಅವ್ರೇನೋ ಹಳೆ ಕಾಲದವರು, ನೀನ್ ಯೂತ್ ಅಲ್ವಾ? ನಿನಗೇನು? ಕನಿಷ್ಠ ನೀನಾದ್ರೂ ಅರ್ಥ ಮಾಡ್ಕೋಬೋದಿತ್ತಲ್ಲ. ಇವತ್ತು ನಿನ್ ಕಾರಣದಿಂದ, ಜಸ್ಟ್ ನಿನ್ ಕಾರಣದಿಂದ ತಪ್ಪು ಮಾಡಿರೋಳ್ ಹಾಗೆ ರಾಜಲಕ್ಷ್ಮಿ ತಲೆ ತಗ್ಸಿ ನಿಂತಿದ್ದಾಳೆ. ರಾಜಲಕ್ಷ್ಮಿನ ಭಯಕ್ಕೆ ಪ್ರತಿರೂಪವಾಗಿ ಬೆಳೆಸಿದಿರೆ ಹೊರತು ಯಾವತ್ತಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಅವಳ ಮನ್ಸೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೀರಾ? ಅದೇ ಏನಾದ್ರೂ ಕೇಳಿದ್ರೆ ಕಟ್ಟುಪಾಡು ಸಂಪ್ರದಾಯ ಅಂತ ಹೆದರಿಸ್ತಾ ಇದ್ರಿ. ಇವತ್ತು ತಪ್ಪು ನೀವ್ ಮಾಡಿ ಅವಳಿಗೆ ಶಿಕ್ಷೆ ಕೊಡ್ತಿದ್ದೀರಾ. ಅವಳನ್ನ ಹಸೆ ಮನೆ ಮೇಲೆ ಕೂರಿಸ್ತಾ ಇದ್ದೀರಾ. ಅವಳೇನಾದ್ರೂ ಈಗ್ಲೇ ಮದ್ವೆ ಮಾಡ್ಕೊಂಡ್ರೆ ಅವಳ ಜೀವನಾನೇ ನಾಶ ಆಗೋಗ್ಬಿಡತ್ತೆ. ಅವಳ ಕನ್ಸುಗಳನ್ನ ಹೂತ್ ಹಾಕ್ದಾಗ ಆಗ್ಬಿಡತ್ತೆ. ಇದಕ್ಕೆಲ್ಲ ಕಾರಣ ನೀನೇ. ಸಾರಿ ಆದ್ಯ. ನಿಜವಾಗ್ಲೂ ನೀನ್ ಸಾರಿ ಹೇಳ್ಬೇಕಾಗಿರೋದು ನನಗಲ್ಲ, ರಾಜಲಕ್ಷ್ಮಿಗೆ. ಇವಾಗ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಮದ್ವೆ ಮಾಡಿಸಿ ಕಳಿಸ್ತೀನಿ ಅಂತ ನಿಮ್ ಮಾವ ನಿರ್ಧಾರ ಮಾಡಿದ್ದಾಗಿದ್ಯಲ್ಲ, ಅವ್ರ ನಿರ್ಧಾರನ ಯಾರಿಂದಾನು ಬದಲಾಯಿಸಕ್ ಆಗಲ್ಲ ಅಲ್ವಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ನಿನಗ್ ಪಶ್ಚಾತ್ತಾಪ ಇದ್ರೆ ನಿಮ್ ಮಾವ ತಗೊಂಡಿರೋ ನಿರ್ಧಾರನ ಬದಲಾಯಿಸು.
ರಾಜಲಕ್ಷ್ಮಿ ಲೈಫ್ ನ ಕಾಪಾಡು. ಆಗ್ಲೇ ನಿನ್ ಸಾರಿಗೂ ಬೆಲೆ ಇರುತ್ತೆ, ನಿನ್ ಮೇಲಿನ ಗೌರವನೂ ನನಗ್ ಜಾಸ್ತಿ ಆಗುತ್ತೆ. ಇಪ್ಪತ್ತು ವರ್ಷದಿಂದ ನಾನ್ ಬೆಳೆಸ್ಕೊಂಡಿದ್ದ ನಂಬಿಕೆಗೆ ರಾಜಲಕ್ಷ್ಮಿ ಮೋಸ ಮಾಡಿದ್ಲಮ್ಮ. ನನ್ನ ಮಗಳಲ್ಲಿ ಇಂಥ ಬದಲಾವಣೆ ಬರಬಾರದು ಅಂತ ನಿನ್ ಸೊಸೆಗೆ ಎಚ್ಚರಿಕೆ ಕೊಟ್ಟಿದ್ದೆ. ಕೊನೆಗೌಳ ಹತ್ರ ಮಾತಾಡೋದನ್ನು ಕೂಡ ಬಿಟ್ಟಿದ್ದೆ. ನಾನಿಷ್ಟು ಮಾಡಿದ್ರು ಈ ತಪ್ಪು ಹೇಗ್ ನಡೀತಮ್ಮ? ಈ ಊರಿಗೆ ಬುದ್ಧಿ ಹೇಳೋ ರಾಜಾರಾಮ್ ಮಗಳೇ ಹೀಗ್ ಮಾಡಿದ್ರೆ ನಾಳೆ ಊರಲ್ಲೆಲ್ಲರಿಗೂ ಗೊತ್ತಾದ್ಮೇಲೆ ಮನೆ ಮರ್ಯಾದೆ ಏನಾಗ್ಬೇಕಮ್ಮ? ಆ ಕೇಡು ನಡೆಯಕ್ ಮುಂಚೆನೆ ಮದುವೆ ಮಾಡಿ ಕಳ್ಸೋದೇ ಸರಿ ಅಂತ ನಿರ್ಧಾರ ತಗೊಂಡಿದ್ದೀನಮ್ಮ. ಈ ಸಮಸ್ಯೆ ಎಲ್ಲ ಆದ್ಯಯಿಂದಾನೆ. ಜಾನಕಿಗೆ ಎಷ್ಟೇ ಹೇಳಿದ್ರು ವಹಿಸ್ಕೊಂಡ್ ಬಂದ್ಲು. ಈ ಮನೆ ಸಂಪ್ರದಾಯ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಎಲ್ಲ ತಿಳ್ಕೊಂಡಿರೋನು. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದ್ ಸರಿಯಾಗೇ ಇರುತ್ತೆ ಕಣೋ. ಈಗಾಗ್ಲೇ ನನ್ ಮಗ ತುಂಬಾ ಸಲ ಅರ್ಥ ಮಾಡ್ಕೊಂಡಿದ್ದಾನೆ ಜಾನಕಿ. ಅದಕ್ಕೆ ಪ್ರತಿಫಲ ಕೂಡ ಅನುಭವಿಸ್ತಾ ಇದ್ದಾನೆ. ಇನ್ಮೇಲಾದ್ರೂ ರಾಜು ನಿರ್ಧಾರಕ್ಕೆ ಅಡ್ಡಿ ಮಾಡದೇ ಇದ್ರೆ ಒಳ್ಳೆಯದು. ಅತ್ತೆ, ಇವ್ರ ನಿರ್ಧಾರ ತಗೊಳ್ಳೋದು ಸರಿನೇ, ಆದ್ರೆ ನಾನು ಕೂಡ ಅವಳು ಹೆತ್ತ ತಾಯಿ ತಾನೆ. ಅವಳ ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗೂ ಕೂಡ ಇದೆ ಅಲ್ವಾ? ಏನಾಯ್ತಮ್ಮ? ರಾಜಲಕ್ಷ್ಮಿ ಮದುವೆ ವಿಷಯದಲ್ಲಿ ತಾನು ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ತನಗೂ ಇದೆ ಅಂತ ನೆನಪು ಮಾಡ್ತಿದ್ದಾಳೆ ಜಾನಕಿ. ಜಾನ್ಕಕ್ಕ ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತಿದಾರಲ್ಲ, ಇನ್ನೇನ್ ಸಮಸ್ಯೆ ತಂದಿಡ್ತಾರೋ ಏನೋ. ಬರ್ತಾ ಬರ್ತಾ ಅದಕ್ಕೆ ಧೈರ್ಯ ಜಾಸ್ತಿ ಆಗ್ತಿದೆ. ಅಣ್ಣನ್ಗೆ ಎದುರುತ್ರ ಕೊಡ್ತಾ ಇದ್ದಾಳೆ. ಅಷ್ಟೇ ಅಲ್ವಮ್ಮ, ಅದಕ್ಕೆ ಕೇಳಿರೋದ್ರಲ್ಲೂ ನ್ಯಾಯ ಇದೆಯಲ್ಲಮ್ಮ. ಜಾನ್ಕಮ್ಮ ಅವಸರಪಟ್ಟು ಮಾತಾಡೋ ವ್ಯಕ್ತಿ ಕೂಡ ಅಲ್ಲ. ಒಬ್ಬ ತಾಯಿಯಾಗಿ ತನ್ನ ಅಭಿಪ್ರಾಯ ಹೇಳಿದಾಳೆ. ಸರಿ, ಅವಳ ತಂಗಿಗೆ ಮಾತು ಕೊಡಬೇಕಾದ್ರೆ ಯಾರನ್ನ ಕೇಳಿದ್ಲು? ತನ್ನ ತಂಗಿ ಮಗಳು ಈ ಮನೇಲಿರೋದಕ್ಕೆ ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ಲು? ಒಂದು ಹೆಣ್ಣಿನ ಜವಾಬ್ದಾರಿ ತಗೊಳಕ್ ಮುಂಚೆ ಗಂಡನಾಗಿ ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ಲ? ಇದಕ್ಕೆಲ್ಲ ಕಾರಣ ಯಾರು ಅಂತ ಎಲ್ರಿಗೂ ಗೊತ್ತು. ಈ ಮನೇಲಿ ತಪ್ಪು ನಡೆಯೋದಿಲ್ಲ ಅಂತ, ಯಾವ ನಷ್ಟನೂ ಆಗಕ್ ಬಿಡಲ್ಲ ಅಂತ, ರಾಜಲಕ್ಷ್ಮಿ ವಿಷಯದಲ್ಲಿ ಯಾವುದೇ ತಪ್ಪು ಆಗಲ್ಲ ಅಂತ ಹೇಳಿದ್ಲು. ಅದನ್ನ ರಾಜು ಈಗ್ಲೇ ಮಾಡ್ತಿದ್ದಾನೆ. ಅದ್ರಲ್ಲಿ ತಪ್ಪೇನಿದೆ ಜಾನಕಿ? ಸರಿ, ನಿರ್ಧಾರ ನಿನ್ಗೆ ಬಿಟ್ಟಿದ್ದಾನಲ್ವಾ, ನೀನೇ ಯೋಚನೆ ಮಾಡಿ ನೀನ್ ನಿರ್ಧಾರ ಹೇಳು. ಚೆನ್ನಾಗಿ ಯೋಚನೆ ಮಾಡಿ ಹೇಳತ್ತಿಗೆ. ಯಾಕಂದ್ರೆ ಈಗಾಗ್ಲೇ ಅಣ್ಣ ಒಂದ್ ವಿಷಯದಲ್ಲಿ ತುಂಬಾ ನೋವು ಪಡ್ತಾ ಇದ್ದಾನೆ.
ನಂಗಂತೂ ಅತ್ತೆಯವರು ಭಾವನವರು ಹೇಳಿದ್ದೆ ಕರೆಕ್ಟ್ ಅನ್ಸ್ತಿದೆ. ನಿರ್ಧಾರ ತಿಳಿಸು ಅಂತ ಹೇಳಿದ್ದು ನಿನಗಲ್ಲ. ಅರ್ಥ ಆಯ್ತು ಬಿಡಿ. ಬನ್ನಿ ಅತ್ಗೆ, ನಾವು ಹೋಗೋಣ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನಿಮ್ ನಿರ್ಧಾರ ತಿಳಿಸಿ. ಅತ್ತೆ, ನಿಮ್ ಮಾತು ಕೇಳಿ ಮಾವ ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ನಿರ್ಧಾರನ ನಿಮಗೆ ಬಿಟ್ಟಿದ್ದಾರೆ. ಇಲ್ಲೋಡ್ರಿ ಅಕ್ಕ, ಅಕ್ಕ ಏನ್ ಯೋಚನೆ ಮಾಡಿದ್ರಿ? ಅಣ್ಣ ಅತ್ಗೆನ ಕರ್ಕೊಂಬ ಅಂತ ಹೇಳಿದ್ದು ಅವ್ರ ನಿರ್ಧಾರ ಕೇಳಕ್ಕಲ್ಲ. ಸ್ವಲ್ಪ ಹೊತ್ತಲ್ಲಿ ಈ ಮನೆ ವಾತಾವರಣ ಅಕ್ಕ ಹೇಳೋ ನಿರ್ಧಾರದ ಮೇಲೆ ಇರುತ್ತಲ್ವಾ, ಅದಕ್ಕೆ ಏನ್ ನಡೆಯುತ್ತೋ ಮೊದ್ಲೇ ತಿಳ್ಕೊಳ್ಳೋಣ ಅನ್ಕೊಂಡೆ. ನೀನ್ ಬೇಕಾಗಿರೋ ವಿಷಯಗಳು ಮಾತ್ರ ತಿಳ್ಕೊ, ಬೇಡದಿರೋದೆಲ್ಲ ನಿಂಗೆ ಯಾಕೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಶಿವರಾಜು, ಈಗ ಅವ್ರು ಏನ್ ಕೇಳಿದ್ಲಂತ ಬೈತಿದ್ಯಾ? ಪಾರ್ವತಿ, ನೀವು ಹೋಗಿರಿ, ನಾನ್ ಬರ್ತೀನಿ. ಸರಿ ಅಕ್ಕ. ಸರಿ ಅದ್ಕೆ ಬನ್ರಿ. ಶ್ರೀರಾಮಚಂದ್ರ, ನೀನೇ ಈ ಸಮಸ್ಯೆಯಿಂದ ನನ್ನನ್ನ ಪಾರ್ ಮಾಡ್ಬೇಕು ತಂದೆ. ಹೇಳ್ಬೇಕು ಅಂದ್ಕೊಂಡಿದ್ದೇನ ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಈ ನಿರ್ಧಾರನ ಯಾರೋ ಅಪಾರ್ಥ ಮಾಡ್ಕೊಳ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ.